ಒಬ್ಬ ವ್ಯಕ್ತಿ ಬೌದ್ಧ ಗುರುಗಳಲ್ಲಿ ಬಂದು ಕೇಳ್ತಾನೆ, ಗುರುಜಿ, ಬದುಕಿನ ಯಾವ ಜಂಜಾಟಗಳು ನನ್ನನ್ನು ತಾಕಬಾರದು, ಯಾವ ಖುಷಿಯೂ ನನ್ನ ತಲೆಗೇರಬಾರದು, ಸದಾಕಾಲ ಸಮಚಿತ್ತದಿಂದ ಬದುಕಬೇಕೆಂದರೆ ನಾನು ಏನು ಮಾಡಬೇಕು ಅಂತೇಳಿ. ಆವಾಗ ಬೌದ್ಧ ಗುರುಗಳು ಹೇಳ್ತಾರೆ, ತುಂಬಾ ಸುಲಭ, ಒಂದೇ ಒಂದು ಮಂತ್ರವನ್ನು ನೀನು ಸದಾ ನೆನಪಿನಲ್ಲಿಟ್ಟುಕೊಂಡರೆ ಸಾಕು ಅಂತೇಳಿ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಸಮಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವೇ? ಹಾಗಾದರೆ ಆ ಮಂತ್ರವನ್ನು ನನಗೆ ದಯಪಾಲಿಸಿ ಎಂದು. ಆಗ ಬೌದ್ಧ ಗುರುಗಳು ಹೇಳ್ತಾರೆ, ಈ ಕ್ಷಣ ಶಾಶ್ವತವಲ್ಲ. ಆಗ ಆ ವ್ಯಕ್ತಿ ಹೇಳ್ತಾನೆ, ಹಾಗೆಂದರೇನು ಗುರುಗಳೇ? ಆವಾಗ ಗುರುಗಳು ಹೇಳ್ತಾರೆ, ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತೇ? ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು, ದುಃಖದಲ್ಲಿರುವವನಿಗೆ ಸಮಾಧಾನವನ್ನು ಕೊಡುವ ಏಕೈಕ ವಾಕ್ಯ ಇದು. ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಈ ವಾಕ್ಯವನ್ನು ಮರೆಯಬೇಡ, ಏಕೆಂದರೆ ಸಂತೋಷ ಶಾಶ್ವತವಲ್ಲ. ಹಾಗೆಯೇ ಕಷ್ಟದಲ್ಲಿದ್ದಾಗ ಈ ಮಾತನ್ನು ನೆನಪು ಮಾಡಿಕೊ. ಯಾಕೆ ಗೊತ್ತೇ? ನಿನ್ನ ಕಷ್ಟಗಳು ಕ್ಷಣಿಕವಾದವು, ಎಲ್ಲ ಸಮಸ್ಯೆಗೂ ಪರಿಹಾರವಿರುತ್ತದೆ. ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕೆ ನಿನಗೆ? ಬದುಕೇ ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೇ? ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸಬೇಕು. ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆ ಕಳೆದುಕೊಳ್ಳದೆ ಸಮಾಧಾನ ಹೊಂದಬೇಕು ಅಂತಕ್ಕಂಥ ಈ ಮಾತನ್ನ ಆ ವ್ಯಕ್ತಿಗೆ ಗುರುಗಳು ಬಹಳ ವಿನಯದಿಂದ ತಿಳಿಸಿ ಹೇಳ್ತಾರೆ ಅಂತಕ್ಕಂಥದನ್ನ. ಸ್ನೇಹಿತರೆ, ಇದರಿಂದ ತಿಳಿದುಕೊಳ್ಳುವುದೇನಂತಂದ್ರೆ, ಬದುಕೆ ಶಾಶ್ವತವಲ್ಲ ಅಂದ ಮೇಲೆ ಕಷ್ಟ ಸುಖಗಳು ನಮಗೆ ಶಾಶ್ವತವೇ?